ನೆನ್ನೆ ಫಸ್ಟ್ ಕ್ಯಾಬಿನೆಟ್ ಮಾಡಿದ್ರಲ್ಲ, ಕ್ಯಾಬಿನೆಟ್ ಮುಗಿದ ನಂತರ 6 ಘೋಷಣೆಗಳನ್ನು ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆದ ನಂತರ ನಾನು ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆ ಇದು ಅನ್ನುವ ರೀತಿಯಲ್ಲಿ. ಅದರಲ್ಲಿ ಬಸ್ ಪಾಸು ಬರೀ ವಿದ್ಯಾರ್ಥಿನಿಯರಿಗೆ ಇತ್ತು, ಅದನ್ನು ವಿದ್ಯಾರ್ಥಿಗಳಿಗೂ ಉಚಿತ ಮಾಡಿದ್ರು. 1700 ಕೋಟಿ ರೂಪಾಯಿ ಅಡಿಷನಲ್ ಎಕ್ಸ್ಪೆನ್ಸ್ ಬರುತ್ತಿದ್ದು. ರಿಯಾಯಿತಿ ದರದ ಬಸ್ ಪಾಸನ್ನು ವಿದ್ಯಾರ್ಥಿಗಳಿಗೂ ಉಚಿತ ಮಾಡಿದ್ರೆ, ವಿದ್ಯಾರ್ಥಿನಿಯರಿಗೇನು ಶಕ್ತಿ ಯೋಜನೆ ಅದು ಆಲ್ರೆಡಿ ಇತ್ತು, ವಿದ್ಯಾರ್ಥಿನಿಯರು ಉಚಿತವಾಗೇ ಓಡಾಡ್ತಾ ಇದ್ದರು. ಅದನ್ನು ವಿದ್ಯಾರ್ಥಿಗಳಿಗೂ ವಿಸ್ತಾರ ಮಾಡಿದರು, 1700 ಕೋಟಿ. ಅದಾದ ನಂತರ ಈ ಭಾರತ್ ಜೋಡೋ ಯುವಕ ಸಂಘಗಳನ್ನು ಘೋಷಣೆ ಮಾಡಿದ್ರಲ್ಲ, 10,000 ಯುವಕ ಸಂಘಗಳನ್ನು ಮಾಡಬೇಕು. ಗ್ರಾಮ ಪಂಚಾಯತಿಗೆ ಒಂದಿದ್ದಾರೆ, ಗ್ರಾಮ ಪಂಚಾಯತ್ 5,000 ಚಿಲ್ಲರೆ ಇರೋದು. ದೊಡ್ಡ ಗ್ರಾಮ ಪಂಚಾಯತ್ ಇದ್ದಲ್ಲಿ 2 ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಂದೊಂದು ಯುವಕ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರೆ ಅವ್ರು 10,000 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದಕ್ಕೆ 10,000 ಕೋಟಿ. ಸತೀಶ್ ಜಾರಕಿಹೊಳಿ ಅವರು ಎಲ್ಲಿಂದ ತರೋದಷ್ಟು ದುಡ್ಡು ಅಂತ ಕೇಳ್ತಾ ಇದ್ದಾರೆ. ಉಳಿದಂತೆ ಉದ್ಯೋಗ ವಿನಿಮಯ ಕೇಂದ್ರವನ್ನು ಖಾಸಗಿಯವರಿಗೆ ಸ್ಕಿಲ್ ಪೂಲನ್ನು ಒದಗಿಸೋದಕ್ಕೆ ಉದ್ಯೋಗ ವಿನಿಮಯ ಕೇಂದ್ರ, 2,500 ಅಡಿ ಕಟ್ಟಡಗಳಿಗೆ OC/CC ಇಲ್ದಿದ್ರು ಕರೆಂಟ್ ಕನೆಕ್ಷನ್ನು, ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಬೆಂಗಳೂರಿನಲ್ಲಿ ಅಷ್ಟೇ ಇತ್ತು, ಅದನ್ನು ರಾಜ್ಯದಾದ್ಯಂತ ಮಾಡ್ತೀವಿ ಅಂದರು. ಬೆಂಗಳೂರಿನಲ್ಲೇ ರಸ್ತೆ ನಿರ್ಮಾಣಕ್ಕೆ 2,000 ಕೋಟಿ ರೂಪಾಯಿ, ಅಂದರೆ ಈಗಾಗಲೇ ನಡೀತಾ ಇರುವ ಘೋಷಣೆಯಾಗಿರುವ ರಸ್ತೆಗಳೆಲ್ಲ ಹೊಸದಾಗಿ ಮಾಡೋದಕ್ಕೆ 2,000 ಕೋಟಿ ಕೊಡ್ತೀನಿ ಅಂದಿದ್ದಾರೆ. ಅದೆಲ್ಲ ಖರ್ಚು ನಡ್ಕೊಂಡು ಹೋಗ್ತವೆ. ಈ 10,000 ಕೋಟಿ ಎಲ್ಲಿಂದ ತರೋದು ಅಂತ ಈ ಪ್ರಶ್ನೆಯನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಎತ್ತಿದ್ರು. ಯಾವ ಸಚಿವರಂತ ಇನ್ನೂ ಗೊತ್ತಿಲ್ಲ, ಖಾತೆ ಹಂಚಿಕೆನೇ ಆಗಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಎತ್ತಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಹೌದಪ್ಪ ದುಡ್ಡಿನ ಹೊರೆ ಆಗುತ್ತೆ, ಹಿಂಗೆ ಮೀಟಿಂಗ್ ಮಾಡಿ ಕಾಫಿ ಟೀ ಕೊಟ್ಟರು ದುಡ್ಡಿನ ಹೊರೆನೇ ಅಲ್ವಾ ಅಂತ ಕೇಳಿದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ ಅದನ್ನ. ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ಗಳಲ್ಲಿ ವಾರ್ಡ್ಗಳಲ್ಲಿ ಇದನ್ನು ಸಂಘ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ. ಆರ್ಥಿಕತೆ ಹೊಣೆ ಆಗೋಂಥ ಯಾವುದಿಲ್ಲ. ಆದರೆ ನಿನ್ನೆ ಆಗಿದ್ದು ಇದನ್ನೊಂದು ಬಿಟ್ಟರೆ ಯಾವುದು ಬಸ್ ಪಾಸ್ ಆದರೂ ಜಾಸ್ತಿ ಏನು ಹೊರೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಭಾರತ್ ಜೋಡೋ ಅದು ಮಾತ್ರ ಆಗ್ಬೋದು, ಅದನ್ನು ಅಡ್ಜಸ್ಟ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಸರ್ಕಾರ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫೈನಾನ್ಷಿಯಲಿ ಇಂಪ್ಲಿಕೇಶನ್ ಯಾವುದೂ ಇಲ್ಲ. ಏನು ಕೆಲಸ ಮಾಡಿದ್ರು ಆರ್ಥಿಕ ಹೊರೆ ಇರ್ತದೆ. ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಕಾಫಿ ತಿಂಡಿ ಅದು ಆರ್ಥಿಕ ಹೊರೆ ಅಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.